ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಚೋಲೆ ಬಾತುರೆ ಮಾಡ್ತಾಯಿದ್ದೀನಿ. ರೆಸ್ಟೋರೆಂಟು ಹೋಟೆಲ್ಗಳೆಲ್ಲ ಚೋಲೆ ಬಾತುರೆ ಯಾವ ರೀತಿ ಮಾಡ್ತಾರೋ ಸೊ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡೋದು, ಏನೇನು ಸಾಮಗ್ರಿಗಳು ಬೇಕು ಅಂತ ಒಂದು ಸತಿ ನೋಡ್ಕೊಂಡು ಬರೋಣ. ಸಖತ್ ಟೇಸ್ಟಿಯಾಗಿರುತ್ತೆ, ಎಮ್ಮಿ ಕೂಡ ಅಂತಲೇ ಹೇಳ್ಬೋದು ರೆಸಿಪಿ. ಹಾಗಿದ್ರೆ ಬನ್ನಿ ತೋರಿಸ್ಕೊಡ್ತೀನಿ. ಇವಾಗ ನಾನು ರಾತ್ರಿಯೇ ಚೌಲೆನ ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ, ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ಳಿ. ರಾತ್ರಿ ನೀವು ಯಾವಾಗ ಮಾಡ್ತೀರೋ ಅದಕ್ಕಿಂತ ಮುಂಚೆನೇ ನೆನೆ ಇಡಬೇಕು. ಸೊ ನೆನೆ ಇಟ್ಟು ನಾನು ಒಂದು ಕುಕ್ಕರ್ಗೆ ಇವಾಗ ಇದನ್ನು ಹಾಕೋತಾ ಇದ್ದೀನಿ. ನೆನೆ ಇಟ್ಟಿರೋ ಚೋಲೆನ ಒಂದು ವೀಸಲ್ನ ಕೂಗಿಸ್ಕೋಬೇಕು. ಸೊ ಒಂದು ವಿಸಲ್ ಸಾಕಾಗುತ್ತೆ, 2-3 ವಿಸಲ್ ಕೂಗಿಸ್ಬೇಡಿ. ಒಂದು ವಿಸಲ್ಗೆ ಕರೆಕ್ಟಾಗಿ ಹೋಗುತ್ತೆ, ಯಾಕಂದರೆ ನೈಟು ನೆನೆಸ್ಕೊಂಡಿರ್ತೀವಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಒಂದು ವಿಸಲ್ ಕೂಗಿಸ್ಕೊಂಡು ಆಫ್ ಮಾಡಿಬಿಟ್ಟು ಸೈಡ್ ಇಡ್ತಾಯಿದ್ದೀನಿ. ಸೊ ಇವಾಗ ಅದಕ್ಕೆ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಕಸ್ತೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಕಾಳುಮೆಣಸು, ಎಳ್ಳು ಮತ್ತು ಜೀರಿಗೆ, ಟೊಮೊಟೊನ 2 ಟೊಮೊಟೊನ ತೊಗೊಂಡಿದ್ದೀನಿ, ಈರುಳ್ಳಿ, ಹಾಗೆ ನೆಕ್ಸ್ಟು ಅಚ್ಚ ಖಾರದ ಪುಡಿ, ಉಪ್ಪು, ಸಕ್ಕರೆ, ಕಾಳುಮೆಣಸು ಪೌಡ್ರು, ಧನಿಯಾ ಪೌಡ್ರು, ಪೆಪ್ಪರ್ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ಕರಿಯೋದಕ್ಕೂ ಎಣ್ಣೆ ಬೇಕಾಗುತ್ತೆ. ಹಾಗೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಹಸಿ ಈರುಳ್ಳಿನ ಒಂದು 4 ಈರುಳ್ಳಿನ ತೊಗೊಂಡಿದ್ದೀನಿ. ದಪ್ಪದಾಗಿರೋದು ಈರುಳ್ಳಿನ ಒಂದು 4 ಈರುಳ್ಳಿ ಉದ್ದುದಕ್ಕಾಗಿ ಹೆಚ್ಕೊಂಡು ಹಸಿದನೇ ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡು ಬರಬೇಕು ಇದನ್ನು. ಸೊ ಇದು ಪೇಸ್ಟ್ ಥರ ಆಗಬೇಕು, ಅದಕ್ಕೋಸ್ಕರ ಇದನ್ನು ನೀವು ಡ್ರೈಯೇ ಹಾಕ್ಕೊಳ್ಳಿ. ಸ್ವಲ್ಪ ಡ್ರೈ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ನೀರು ಹಾಕ್ಕೊಂಡು ನೋಡಿಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ನಾನಿವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇರಬೇಕು ನಮಗೆ. ಸೊ ಇವಾಗ ರೆಡಿ ಆಯಿತು. ಇದನ್ನು ನಾನು ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಬಿಡ್ತಾಯಿದ್ದೀನಿ. ಒಂದು ಬೌಲಲ್ಲಿಗೆ ಇದನ್ನು ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನೀವು ಒಗ್ಗರಣೆ ಹಾಕ್ಕೋತೀನಂದರೆ ಹಾಕ್ಕೋಬೋದು, ಬಟ್ ಗ್ರೇವಿ ಅದೇ ಥರ ಬರೋಲ್ಲ. ಅದಕ್ಕೋಸ್ಕರ ನಾನು ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇವಾಗ ನಾನು ಇದೇನು ಕಸ್ತೂರಿ ಮೆಂತೆ, ಎಳ್ಳು, ಜೀರಿಗೆ ಅದು ತೊಗೊಂಡಿದ್ನಲ್ಲ, ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಬರೋಣ. ಅದಕ್ಕೋಸ್ಕರ ಎಲ್ಲನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ನೀವು ಬೇಕಿದ್ರೆ ಸೋಂಪು ಕಾಳನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಸೋಂಪು ಕಾಳು ಹಾಕ್ಕೊಂಡಿಲ್ಲ. ಕಸ್ತೂರಿ ಮೆಂತೆ, ಎಳ್ಳು, ಜೀರಿಗೆ ಹಾಕ್ಕೊಂಡಿದ್ದೆನಲ್ಲ ಅದೆಲ್ಲ ಫ್ರೈ ಆಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಈ ಥರ ಗ್ರೇವಿ ಎರಡೂ ರೆಡಿ ಆಯಿತು. ಇವಾಗ ಅದೇ ಕಡಾಯಿಯೊಳಗೆ ನಾನು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದೇ ಕಡಾಯಿ ಎತ್ಕೊಂಡಿದ್ನೆಲ್ಲ ಇದೆಗೆ ಜೀರಿಗೆ ಅದು ಹಾಕ್ಕೊಂಡಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ, ಹಾಗೆ ಕರಿಬೇವಿನ ಎಲೆಗಳು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈರುಳ್ಳಿನ ಗ್ರೇವಿ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಹಸಿ ವಾಸನೆ ಎಲ್ಲ ಹೋಗಿರಬೇಕು, ಯಾಕಂದರೆ ನಾವು ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ಮೆಲ್ ಬರುತ್ತೆ ಈರುಳ್ಳಿದ್ದು ಫ್ರೈ ಮಾಡಬೇಕಾದ್ರೆ, ಅದಕ್ಕೋಸ್ಕರ. ಹಾಗೆ ಇವಾಗ ನಾವು ಟೊಮ್ಯಾಟೋದ ಗ್ರೇವಿ ಕೂಡ ಹಾಕ್ಕೋತಾ ಇದ್ದೀನಿ. 2 ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಉಳಿದಿರೋದು ಗ್ರೇವಿ ಎಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ಇವಾಗ ಅಚ್ಚ ಖಾರದ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ, ಹಾಗೆ ಕಾಳುಮೆಣಸು, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನು ಈ ಗ್ರೇವಿ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗ್ತಾಯಿದೆ ಅಂತ. ನೀವು ಎಷ್ಟು ಅದನ್ನು ಬಾಯ್ಲ್ಡ್ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ಕರೆಕ್ಟಾಗಿ ಬರುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ, ನೋಡಿ ಗೊತ್ತಾಗುತ್ತೆ ನಮಗೆ. ಸೊ ಇದು ಚೆನ್ನಾಗಿ ಕುದಿಸ್ಕೊಳ್ಳಿ ಗ್ರೇವಿನ. ಕುದಿದ ನಂತರ ಇವಾಗ ನೋಡಿ ನಮ್ಮ ಚೋಲೆ ಕೂಡ ಯಾವ ಥರ ಆಗಿದೆ ತೋರಿಸ್ತಾ ಇದ್ದೀನಿ. ಈ ಥರ ಆಗಿದೆ ನೋಡಿ. 1ನೇ ವಿಸಲ್ ಹೇಳ್ತಾ ಇರೋದು. 1 ವಿಸಲ್ಗೆ ನೀವು ಕುಕ್ಕರ್ನ ಆಫ್ ಮಾಡಿಬಿಡಬೇಕು. ಆಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ಕೊಂಡಿರ್ತೀವಲ್ಲ, ಸೊ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಈ ಥರ ಕುದೀತಾ ಇರುವಾಗಲೇ ಈ ಚೋಲೆನ ಇದರಲ್ಲಿ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಒಂದು 2-3 ನಿಮಿಷ ಬಿಡೋಣ ರೆಸ್ಟಿಗೆ.
ಸ್ವಲ್ಪ ಕುದೀಲಿ, ಅಲ್ಲಿವರೆಗೂ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಇವಾಗ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಜರಡಿ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಗಂಟುಗಳೇನು ಇರಬಾರ್ದು, ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಜರಡಿ ಮಾಡ್ಕೊಂಡ ನಂತರ ಅರ್ಧ ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಅಳತೆನ ತೊಗೊಂಡಿರ್ತೀರೋ ಅದೇ ಕಪ್ಪಿಂದ ಅರ್ಧ ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ಬಾಂಬೆ ರವೆ ಕೂಡ ತೊಗೋಬೋದು. ಹಾಗೆ ಅದೇ ಕಪ್ಪಿಂದ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ಪು ಚಿರೋಟಿ ರವೆ, ಅರ್ಧ ಕಪ್ಪು ಗೋಧಿ ಹಿಟ್ಟು, ಸ್ವಲ್ಪ ಸೋಡಾನ ಹಾಕೋತಾ ಇದ್ದೀನಿ. ನೀವು ಏನೋ ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆನ ಕಲರ್ಗೋಸ್ಕರ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಕಾದಿರೋ ಎಣ್ಣೆ ಅಂತೂ ಏನಲ್ಲ, ನಾರ್ಮಲ್ ಎಣ್ಣೆನೇ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಯಾವುದೇ ಎಣ್ಣೆ ಇರುತ್ತೋ ಅದನ್ನೇ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ಈ ಥರ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿಕೊಂಡು ಎಷ್ಟು ಬೇಕು ನೀರು ಹಾಕ್ಕೊಳ್ಳಿ. ನಮಗೆ ಪೂರಿ ಹಿಟ್ಟಿನ ಅದೇ ಹೇಗಿರುತ್ತೋ ಅದೇ ರೀತಿ ಇರಲಿ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು, ಅಂದರೆ ಮೆತ್ತಗೆ ಇರಬೇಕು. ನೋಡಿ ಈ ಥರ ಕಲಿಸ್ಕೊಳ್ಳಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೋಬೋದು. ನೀವು 1 ಕಪ್ ಬೇಡ ಅನ್ನೋರು ಅರ್ಧ ಕಪ್ ತೊಗೊಂಡ್ರೆ ಅದನ್ನೆಲ್ಲ 3/4 ಕಪ್ ಅಷ್ಟು ತೊಗೊಳ್ಳಿ. ಚಿರೋಟಿ ರವೆ ಮಾತ್ರ ಹಾಕ್ಕೊಳ್ಳಿ ಮರದೆ. ನೋಡಿ ಈ ಥರ ಮಿಕ್ಸ್ ಆದ ನಂತರ ಎಣ್ಣೆ ಹಚ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಮಿಚ್ಕೋತಾ ಇದ್ದೀನಿ. ಈ ಥರ ಮಿಚ್ಕೊಳ್ಳಿ ಕೈಲಿಂದ. ಸಾಫ್ಟಾಗಿರಬಾರ್ಬೇಕು ಹಿಟ್ಟು. ಇವಾಗ ರೆಡಿಯಾಗಿದೆ. ಇದನ್ನೊಂದು ಬೌಲ್ ಇಟ್ಬಿಟ್ಟು ಸೈಡಲ್ಲಿ ಇಡ್ತಾಯಿದ್ದೀನಿ ಒಂದು 10 ಮಿನಿಟ್ಸು. ಅಷ್ಟರಲ್ಲಿ ನಮ್ಮ ಗ್ರೇವಿ ಕೂಡ ರೆಡಿ ಆಯಿತು. ಸೊ ಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟು ಇನ್ನೊಂದು 2 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಈ ಥರ ಗ್ರೇವಿ ರೆಡಿ ಆಯಿತು ನೋಡಿ. ಇದ್ರದ್ದು ನಮ್ಮ ಚೋಲೆ ರೆಡಿನೂ ಆಯಿತು. ಚೋಲೆ ಬಾತುರೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ, ಚೆನ್ನಾಗಿ ಬಂದಿದೆ. ಸೊ ಇದನ್ನು ಇವಾಗ ಸೈಡಲ್ಲಿ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿಟ್ಟು ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ ಪೂರಿ ಲಟ್ಸ್ಕೊಳ್ಳೋದಕ್ಕೆ. ನೋಡಿ ರೆಸ್ಟೋರೆಂಟಲ್ಲಿ ಫುಲ್ ದೊಡ್ಡದಿರುತ್ತೆ. ಸೊ ನಾನು ಮನೇಲಿ ಚಿಕ್ಕದಲ್ವಾ, ಬೌಲ್ ಅದು ಎಲ್ಲ ಚಿಕ್ಕದಿರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಎಷ್ಟು ಟ್ರೈ ಆಗುತ್ತೋ ಅಷ್ಟು ಟ್ರೈ ಮಾಡಿ ತೋರಿಸ್ತೀನಿ, ಎಷ್ಟು ದೊಡ್ಡದಾಗುತ್ತೋ ಅಷ್ಟು. ನೋಡಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಪೂರಿ. ಹಿಟ್ಟು ಹಚ್ಕೊಳ್ಳಿ, ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಚ್ಕೊಂಡು ಮಾಡ್ಕೋಬೋದು. ಸೊ ನನಗಿಷ್ಟು ಸಾಕು ಅಂತ ಇಷ್ಟು ಲಟ್ಟಿಸ್ಕೊತಾ ಇದ್ದೀನಿ. ನೀವು ದೊಡ್ಡದು ಬೇಕಾದ್ರೆ ನಿಮ್ಮದು ಈ ಥರ ಬುಟ್ಟಿ ಎಲ್ಲ ಫುಲ್ ದೊಡ್ಡದಿದ್ರೆ ಮಾಡ್ಕೋಬೋದು. ಸೊ ಈ ಥರ ಎಣ್ಣೆ ಕಾದ ನಂತರ ಪೂರಿನ ಬಿಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಕರೀರಿ. ನಿಮ್ಗೆ ಕ್ರಿಸ್ಪಿ ಬೇಕಾದರೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲ ನಮ್ಗೆ ಉಬ್ಬಿ ಬೇಕು ಅನ್ನೋರು ಅದೇ ರೀತಿಯೂ ಮಾಡ್ಕೋಬೋದು. ನೋಡಿ ಈ ಥರ ಬಬಲ್ಸ್ ಬರುತ್ತಾ ಇದೆಲ್ಲ, ಆವಾಗಲೇ ನೀವು ತಿಳ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಬರುತ್ತೆ ಅಂತ. ಸೊ ನೋಡಿ ಇವಾಗ ರೆಡಿ ಆಯಿತು. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇರೆ ಮಾಡ್ತಾಯಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ಸೊ ನೋಡ್ಕೊಳ್ಳಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು, ಅದೇನಿಲ್ಲ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಹಚ್ಬಿಟ್ಟು ಆಗಲೇ ಹಿಟ್ಟು ಹಚ್ಚಿ ಮಾಡಿದೆ, ಇವಾಗ ಎಣ್ಣೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇವಾಗ ರೆಡಿ ಆಯಿತು. ನನಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಿತ್ತು, ಸೊ ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿತ್ತು. ಇವಾಗ ಚೋಲೆನೂ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಚೋಲೆ ಬಾತುರೆ ರೆಡಿ ಆಯಿತು. ಇವಾಗ ಇದನ್ನ ಯಾವ ರೀತಿ ಸರ್ವ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಇವಾಗ ಒಂದು ತಟ್ಟೆಯಲ್ಲಿ ಎರಡನ್ನೂ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಕ್ಯಾಬೇಜ್ ಕೂಡ ಹಾಕ್ಕೋತಾ ಇದ್ದೀನಿ. ಇದು ಕ್ಯಾಬೇಜು ಮತ್ತು ಇದಕ್ಕೆ ಪಿಕಲ್ಸು ತುಂಬಾ ಕಾಂಬಿನೇಷನ್ ಅಂತ ನಮ್ಗೆ ರೆಸ್ಟೋರೆಂಟಲ್ಲಿ ಗೊತ್ತಾಗಿದ್ದು. ಸೊ ನಾವು ಅದೇ ಥರ ನಮಗೆ ಕೊಟ್ಟಿದ್ರು ತಿನ್ನೋದಕ್ಕೆ, ನಾನು ಅದೇ ಥರನೇ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ತಿನ್ನಬೇಕು ಅಂತ. ಇದ್ರ ಜೊತೆ ನೀವು ಪಿಕಲ್ಸು ಯಾವುದು ಇರುತ್ತೋ ಮನೇಲಿ ಯೂಸ್ ಮಾಡಿಕೊಂಡು ತಿನ್ನಿ. ಕ್ಯಾಬೇಜು ಇದ್ರ ಜೊತೆ ಸಖತ್ ಟೇಸ್ಟಾಗಿರ್ತೈತಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಟೇಸ್ಟ್ ಕೂಡ ಮಾಡ್ತೀನಿ ಯಾವ ರೀತಿ ಇದೆ ಅಂತ ನೋಡಿ. ಅದರ ಜೊತೆ ಕ್ಯಾಬೇಜು ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರ್ತೈತಿ. ವಾವ್, ಅಮೇಜಿಂಗ್! ಟ್ರೈ ಮಾಡ್ತೀರಲ್ಲ?